ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ನಮ್ಮ ಡಿವಾಸ್ ಅವ್ರ ಒಂದು ಸಾಂಗ್ ಇದ್ರೆ ನೆಮ್ಮದಿಯಾಗಿರ್ಬೇಕಂತ, ಆದ್ರೆ ಬಂದ್ರೆ ಗುಡ್ ನ್ಯೂಸ್ ಮೂಲಕನೇ ಬರಬೇಕು ಅಂತೇಳಿ ಒಂದಷ್ಟು ಗ್ಯಾಪ್ ಕೊಟ್ಟಿದೆ. ಬಟ್ ಏನ್ ಗುಡ್ ನ್ಯೂಸ್ ಅಂತ ಕೇಳ್ಬೋದು. ಎಲ್ಲರೂ ಕೇಳ್ತಾ ಇದ್ರಿ ನೋಟಿಫಿಕೇಶನ್ಗಳ ಆರಂಭ ಯಾವಾಗ ಆಗುತ್ತೆ. ಸೊ ನೋಟಿಫಿಕೇಶನ್ ಆರಂಭಕ್ಕೆ ಇನ್ನೇನು ವಿಘ್ನಗಳಿದೆ ಅದು ಇದು ಅಂತೆಲ್ಲ. ಬಟ್ ಈಗ ಆಲ್ರೆಡಿ ನೋಡಿದಿರ ಒಳ ಮೀಸಲಾತಿ ವಿಚಾರವಾಗಿ ಏನೆಲ್ಲ ಆಯಿತು ಅಂತ. ನಿನ್ನೆವರೆಗೂ ಕೂಡ ನಿನ್ನೆ ಮತ್ತೊಂದು ಹೋರಾಟ ಮತ್ತಷ್ಟು ನಿಮಗೆ ಹೆಚ್ಚು ಮಾಡಬೇಕು ಕಮ್ಮಿ ಮಾಡಬೇಕಂತ ನಡೀತಾ ಇದೆ. ಬಟ್ ಅದರ ಜೊತೆ ವಯೋಮಿತಿ ಸಡಿಲಿಕೆಗಾಗಿ ಹೋರಾಟ ಅಂದ್ರೆ ಈಗ ಕೊಟ್ಟಿರೋ 2 yearsನ 5 yearsಗೆ ಇನ್ಕ್ರೀಸ್ ಮಾಡಿ ಅಂತ ಅದು ಕೂಡ ಹೋರಾಟ ಮಾಡೋ ಹಂತದಲ್ಲಿದ್ದಾರೆ. ಇದೆಲ್ಲದರ ನಡುವೆ ಸರ್ಕಾರ ನಿನ್ನೆ ಅಧಿಕೃತವಾಗಿ ಒಂದು ಸುತ್ತೋಲೆಯನ್ನು ಹೊರಡಿಸಿದೆ. ಅದೇನು ಅಂತಂದ್ರೆ ಎಲ್ಲ ನೇಮಕಾತಿ ಪ್ರಾಧಿಕಾರಿಗಳ ಏನೇನಿದೆ ಎಲ್ಲವೂ ಕೂಡ ಈ ಕೂಡಲೇ ನೋಟಿಫಿಕೇಶನ್ಗಳನ್ನ ಆರಂಭ ಮಾಡಬೇಕು ಅಂತೇಳಿ ಎಲ್ಲ ನೇಮಕಾತಿ ಆಯೋಗಗಳಿಗೆ ಸರ್ಕಾರ ಸೂಚಿಸಿದೆ. ಅಧಿಕೃತವಾಗಿ ಸರ್ಕಾರದಿಂದ ಬಂದಿರುವಂತ ನೋಟಿಫಿಕೇಶನ್ ಅಂದ್ರೆ ಸುತ್ತೋಲೆಯನ್ನ ನನಗೆ ತೋರಿಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಸೊ ಇನ್ಮೇಲೆ ಅಂದ್ರೆ ಯಾವುದೇ ಟೈಮಲ್ಲಿ ಕೂಡ ನೋಟಿಫಿಕೇಶನ್ಗಳು ಆಯ್ತು ಇನ್ನೇನು ಆರಂಭ ಆಗುತ್ತೆ. ನಾಳೆ ಆಗ್ಬೋದು, ನಾಡಿದ್ದಾಗ್ಬೋದು, ಅಥವಾ ಯಾವಾಗಾದ್ರೂ ಆಗ್ಬೋದು. ಮೊದಲು ಯಾವ್ದಾವ್ದು ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ನಾನು ಹಿಂದೆ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೆ. ಶಿಕ್ಷಕರು ನೇಮಕಾತಿ ಆಗಿರ್ಬೋದು, ಪೊಲೀಸ್ ಇಲಾಖೆದು. ಸೊ ಪೊಲೀಸ್ ಇಲಾಖೆದು ಇನ್ನೂ ಅಧಿಕೃತವಾಗಿ ಏಜ್ ರಿಲ್ಯಾಕ್ಸೇಷನ್ ಸೊ ಫೈನಲ್ ಏನು ಗೊತ್ತಾಗ್ತಾ ಇಲ್ಲ. ಅಂದ್ರೆ ಕಾಯಂ ವಯೋಮಿತಿ ಸಡಿಲಿಕೆಯನ್ನ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಕೇಳ್ತಾ ಇದ್ದಾರೆ. ಸೊ ಅದೊಂದು ಪೆಂಡಿಂಗ್ ಅಲ್ಲಿ ಇದೆ. ಅದನ್ನು ಹೊರತುಪಡಿಸಿ ಉಳಿದಂತೆ ಬೇರೆ ಬೇರೆ ನೋಟಿಫಿಕೇಶನ್ಗಳು ಕೂಡ ನೋಟಿಫಿಕೇಶನ್ ಹೆಚ್ಚಿಗೆ ಕೇಳ್ತಾ ಇದ್ದಾರೆ. ಬಟ್ ನೋಟಿಫಿಕೇಶನ್ ಮಾಡ್ತಾರೋ ಏನೋ ಅದು ಈಗ ಆಯೋಗಗಳಿಗೆ ಆಲ್ರೆಡಿ ಸರ್ಕಾರ ಸೂಚಿಸಿಬಿಟ್ಟಿದೆ. ಹಾಗಾಗಿ ಆಯೋಗಗಳು ಯಾವುದೇ ಕ್ಷಣದಲ್ಲಾದ್ರೂ ಆಲ್ರೆಡಿ ಯಾವ್ದಾವ್ದು ತಮ್ಮ ಹತ್ರ ರೆಡಿ ಇದೆ ಲಿಸ್ಟು. ಸೊ ಅದನ್ನೀಗ ಹುದ್ದೆಗಳ ನೋಟಿಫಿಕೇಶನ್ ಮಾಡ್ಬೋದು. ಆ್ಯಂಡ್ ಇನ್ನೊಂದು ಮುಖ್ಯವಾದಂಥದ್ದು, ಹೊಸ ಕ್ಯಾಸ್ಟ್ ಸರ್ಟಿಫಿಕೇಟ್ ಮಾಡಿಸ್ಬೇಕಾ ಅಂತೇಳಿ ಪರಿಶಿಷ್ಟ ಜಾತಿಯವರಿಗೆ. ಸೊ ಅದು ಕೂಡ ಇನ್ನೊಂದು 2-3 ದಿನದಲ್ಲಿ ಕ್ಲಾರಿಫೈ ಆಗುತ್ತೆ. ಬಟ್ ಇಲ್ಲಿವರೆಗೂ ಏನೇನೆಲ್ಲ ನಡೀತು ಆಯಿತು ಅದೆಲ್ಲ ಆಗೋಯ್ತು. ಬಟ್ ಈಗ ನೋಟಿಫಿಕೇಶನ್ಗಳನ್ನ ಅಧಿಕೃತವಾಗಿ ಆರಂಭ ಮಾಡಿ ಅಂತ ಸರ್ಕಾರ ಆದೇಶ ಮಾಡಿರೋದ್ರಿಂದ ಇನ್ನು ನೇಮಕಾತಿ ಆಯೋಗಗಳಿಗೆ ಯಾವುದೇ ಅಡೆತಡೆಗಳು ಇರೋದಿಲ್ಲ. ಅವರು ಬೇಗನೆ ತಮ್ಮ ಪ್ರಕ್ರಿಯೆಗಳನ್ನ ಪ್ರಾರಂಭ ಮಾಡ್ತಾರೆ. ಮಾಡೋದಕ್ಕಿಂತ ಮುಂಚೆ ಈ 2 ವಿಷಯಗಳನ್ನ ಅವ್ರು ಕ್ಲಿಯರ್ ಮಾಡಬೇಕು. ಒಂದು 5 years ಏಜ್ ರಿಲ್ಯಾಕ್ಸೇಷನ್ ಕೊಡಿ ಅಂತ ಕೇಳ್ತಾ ಇರೋದು ಅಭ್ಯರ್ಥಿಗಳು, ಅದೊಂದು ಆಗಬೇಕು. ಅಂಡ್ ಪೊಲೀಸ್ ಇಲಾಖೆದೊಂದು ವಯೋಮಿತಿ ಹೆಚ್ಚಳ ಆಗ್ಬೇಕು. ಸೊ ಇವೆರಡಾದ್ರೆ ಇನ್ ನೆಕ್ಸ್ಟ್ ಯಾವುದು ಸಮಸ್ಯೆ ಇಲ್ಲ. ಬಟ್ KPSC ಅವರಿಗೆ ಒಂದು ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಬಾರಿ ಪರೀಕ್ಷೆಯನ್ನು ಮಾಡೋದಕ್ಕೆ ಹೇಳ್ಬೇಕು. ಅವ್ರಿಗೆ ಮನ್ಸು ಬಂದಂಗೆ ಕ್ವಶನ್ ಪೇಪರ್ ತೆಗೆಯೋದು, ಮನ್ಸು ಬಂದಂಗೆ ಡೇಟ್ಗಳು ಟೈಮ್ ಟೇಬಲ್ ಅವೆಲ್ಲ ಆಗಬಾರ್ದು. ಆ್ಯಂಡ್ ಯಾವುದೆಲ್ಲ ಈಗ ಅಧಿಸೂಚನೆ ರದ್ದು ಅನ್ನೋ ಒಂದು ಟ್ರೆಂಡ್ ಇತ್ತು. ಸೊ ಅದರಲ್ಲಿ ಒಂದು ನಮಗೆ ಸಿಕ್ಕಿರುವಂಥ ಮಾಹಿತಿ, KS ನೇಮಕಾತಿ ಏನಿದೆ 384 ಅದನ್ನ ಯಾವುದೇ ಕಾರಣಕ್ಕೂ ನೀವು ಮಾಡಬೇಡಿ ಅಂತೇಳಿ ಭ್ರಷ್ಟರ ಕೂಟ ಇದೆಯಲ್ಲ, ಏನು ಇವರು ದುಡ್ಡು ಕೊಟ್ಟಿರ್ತಾರಲ್ಲ, ಇವರೆಲ್ಲ ಸೇರಿ ಸರ್ಕಾರದ ಮೇಲೆ ಒತ್ತಡವನ್ನು ಹಾಕ್ತಿದಾರಂತೆ. ಒಟ್ಟಿನಲ್ಲಿ ಬೇಡ, ಅದು ಆಗಬಾರ್ದು. ಯಾಕಂದ್ರೆ ಮತ್ತೆ ನಾವು ದುಡ್ಡು ಕೊಟ್ಟಿದ್ದೀವಿ, ಈಗ ಮತ್ತೆ ನಮಗೆ ಅನ್ಯಾಯ ಆಗುತ್ತೆ ಅಂತ ಆ ರೀತಿ ಇದೆ ಅವ್ರದ್ದು. ಯಾಕಂದ್ರೆ ಈ ಹಿಂದೆ ಎಷ್ಟೇ ವಿದ್ಯಾರ್ಥಿಗಳು ಹೋರಾಟ ಮಾಡಿದ್ರು ಅವ್ರು ಮಾಡೋದಕ್ಕೆ ಬಿಡ್ಲಿಲ್ಲ. ಈಗ ಕೂಡ ಅದೇ ಒಂದು ದಾಳವನ್ನ CM ಅವ್ರ ಮುಂದೆ ಈಗ ಉಳಿಸ್ತಾ ಇದ್ದಾರೆ. CM ಅವ್ರಿಗೆ ಆಲ್ರೆಡಿ ಹೇಳಿದಾರಂತೆ, ನೀನ್ ಪ್ರಕ್ರಿಯೆ ಮುಗಿಯಕ್ ಬಂದಿದೆ, ಇನ್ಯಾಕೆ ನೀವು ಇದನ್ನ ಮಾಡಿ. ಯಾವ ಪ್ರಕ್ರಿಯೆ ಮುಗಿದಿದೆ ಅವ್ರಿಗೆ ಗೊತ್ತು. ಜಸ್ಟ್ ಆಗಿರೋ ಪ್ರಿಲಿಮ್ಸ್ ಒಂದು, ಮೇನ್ಸ್ ಆಗಿದೆ. ಸೊ ಮೇನ್ಸ್ದು ಇನ್ನೂ ರಿಸಲ್ಟ್ ಬಿಟ್ಟಿಲ್ಲ. ಆ್ಯಂಡ್ ಇನ್ನು ಸಂದರ್ಶನ ಹಂತ ಇದೆ. ಅದ್ರ ಜೊತೆ 30 ಕೇಸ್ಗಳಿದೆ ಈ ನೇಮಕಾತಿ ಮೇಲೆ. ಇನ್ನು ಕೋರ್ಟಲ್ಲಿ ಒಂದು ಹೈಕೋರ್ಟಲ್ಲಿ 384 ಮೀಸಲಾತಿ ಕೇಸ್ ನಡೀತಾ ಇದೆ. ಸೊ ಇದೆಲ್ಲ ಇರುವಾಗ ಹೆಂಗೆ ಇವರು ಸುತ್ತಮುತ್ತ ಇರುವಂತವ್ರು CM ಅವ್ರಿಗೆ ಈ ರೀತಿಯಾದಂತಹ ಮಾಹಿತಿ ಕೊಡ್ತಾರೋ ಗೊತ್ತಿಲ್ಲ. ಒಟ್ಟಾರೆಯಾಗಿ ಅಧಿಕೃತವಾಗಿ ಚಾಲನೆ ನೀಡೋದಕ್ಕೆ ಹೇಳಿದ್ದಾರೆ. ಈಗ ಏನು ಉಳ್ಕೊಂಡಿದೆ, ನೆಕ್ಸ್ಟ್ ಪ್ರಕ್ರಿಯೆ ಉಳಿದಿರೋದೆ ಜಸ್ಟ್ ನೇಮಕಾತಿ ಆಯೋಗಗಳು ನೋಟಿಫಿಕೇಶನ್ ಅನ್ನು ಬಿಡ್ತಾ ಇರೋದು. KPSCಯಲ್ಲಿ ನೋಡ್ತಾ ಇರಿ ನೀವು, ಪ್ರಸ್ತಾವನೆ ಯಾವ್ಯಾವ ಸಲ್ಲಿಕೆ ಆಗಿದೆ ಅನ್ನೋದೆಲ್ಲ ಲಿಸ್ಟ್ ಅಪ್ಲೋಡ್ ಮಾಡ್ತಾನೆ. KA ಅವ್ರದ್ದು ಕೂಡ ಹಲವಾರು ನೇಮಕಾತಿಗಳಿದೆ, KSP ಅವ್ರದ್ದು. ಸೊ ಇದನ್ನ ಅಪ್ಕಮಿಂಗ್ PSI KA ಅವರು ನಡೆಸ್ತಾರ ಹೆಂಗೆ ಅನ್ನೋದು ಗೊತ್ತಾಗುತ್ತೆ. ಸೊ ಇಷ್ಟೆಲ್ಲದರ ನಡುವೆ ನಿಮ್ಮ ತಯಾರಿ ಇಲ್ಲದೆ ಹೊರತು ನೋಟಿಫಿಕೇಶನ್ಗಳು ಇನ್ಕಂಪ್ಲೀಟ್. ಸೊ ನೀವು ತಯಾರಿಯನ್ನ ತುಂಬಾ ಚೆನ್ನಾಗಿ ಆರಂಭಿಸಿ. ಆಲ್ರೆಡಿ ಆರಂಭಿಸಿದ್ರೆ ಓಕೆ, ಒಳ್ಳೇದಾಗ್ಲಿ. ಒಟ್ಟಿನಲ್ಲಿ ಇಷ್ಟಂತೂ ಮಾಹಿತಿ ಇದೆ. ಆ್ಯಂಡ್ PDOದು DB ನಾನ್ HK ಅದು ಕೂಡ ನಿನ್ನೆ ಡೇಟ್ ಬಿಟ್ಟಿದ್ದಾರೆ. ಸೊ ಅದನ್ನು ಕೂಡ ನೋಡ್ಕೊಳ್ಳಿ. ಅದ್ರ ಬಗ್ಗೆ ಕೂಡ ಒಂದು ಡೀಟೇಲ್ಡ್ ವಿಡಿಯೋ ಹಾಕ್ತೀನಿ. ಸೊ ಇಷ್ಟೆಲ್ಲ ಮಾಹಿತಿ ಇದೆ. ಆ್ಯಂಡ್ ಎಲ್ಲದಕ್ಕಿಂತ ಪ್ರಮುಖವಾದಂಥದ್ದು, ಈ ಬಾರಿ ಸಿಗುವಂಥ ಅವಕಾಶ ಮತ್ತೆ ಮತ್ತೆ ಸಿಗಲ್ಲ. ಇದು ನಾನು ಹಲವಾರು ಬಾರಿ ಹೇಳಿದ್ದೀನಿ. ಯಾಕಂದರೆ ಇಷ್ಟೊಂದು ನೋಟಿಫಿಕೇಶನ್ಸ್ಗಳು, ಇಷ್ಟೊಂದು ಖಾಲಿ ಇರೋ ಹುದ್ದೆಗಳು ಯಾವಾಗಲೂ ಇಲ್ಲ.
ನೆಕ್ಸ್ಟ್ ಇದರಷ್ಟೇ ಮತ್ತೆ ನೋಟಿಫಿಕೇಶನ್ ಮಾಡ್ತಾರೆ ಅನ್ನುವಂಥದ್ದು ಕೂಡ ಖಚಿತತೆ ಇಲ್ಲ. ಅದರಿಂದ ಈ ಬಾರಿಯ ನಿಮ್ಮ ತಯಾರಿ, ಈ ಬಾರಿಯ ನಿಮ್ಮ ಏನು ಪ್ರಿಪ್ರೇಷನ್ ತುಂಬಾ ಚೆನ್ನಾಗಿರಬೇಕು. ಈ ಒಂದು ಅವಕಾಶವನ್ನು ಕಳ್ಕೊಂಡ್ರೆ ಮತ್ತೆ ಒಂದು 5-6 ವರ್ಷ ಈ ರೀತಿ ಅವಕಾಶಗಳು ಸಿಗಲ್ಲ. ಸೊ ತುಂಬ ಸೀರಿಯಸ್ ಆಗಿ ಪ್ರಿಪ್ರೇಷನ್ ಮಾಡಿ. ನಿನ್ನೆ ಆದೇಶದ ಪ್ರತಿ ಆಲ್ರೆಡಿ ಎಲ್ಲ ಗ್ರೂಪ್ಗಳ ಟೆಲಿಗ್ರಾಮ್ನಲ್ಲಿ ಎಲ್ಲ ಕೂಡ ಇದೆ, ನೋಡಿ ಅದನ್ನು. ಏಜ್ ರಿಲ್ಯಾಕ್ಸೇಷನ್ ಒಂದು ಅನ್ಯಾಯ ಆಗುತ್ತೆ ಈಗ ಕೊಡದೆ ನೋಟಿಫಿಕೇಶನ್ ಮಾಡಿದ್ರೆ. ಸೊ ಅದೊಂದು ದಯವಿಟ್ಟು ಸರ್ಕಾರ ಮಾಡಬೇಕು. ಯಾಕಂದರೆ ಈಗ 2 years ಕೊಟ್ಟಿದ್ರೆ ಅದು ಖಂಡಿತವಾಗಿ ಯಾವುದೇ ರೀತಿ ಸಮಂಜಸ ಅನಿಸಲ್ಲ. ಮಿನಿಮಮ್ 5 years ಕೊಟ್ಬಿಟ್ಟಿದ್ರೆ, ಪೊಲೀಸ್ ಕಾನ್ಸ್ಟೇಬಲ್ ಒಂದು ಮಾಡಿದರೆ ಈ 2 ಪ್ರಾಬ್ಲಮ್ಗಳು ಸರಿ ಹೋಗ್ಬಿಟ್ರೆ ಯಾವುದೋ ಟೆನ್ಷನ್ಸ್ಗಳು ಕೂಡ ಅಭ್ಯರ್ಥಿಗಳು ಇರಲ್ಲ ಅಂತ ಹೇಳ್ತಾ ಇಷ್ಟು ಮಾಹಿತಿ ಇದೆ. ಧನ್ಯವಾದಗಳು.